ಇಲ್ಲಿ ಬಿಜೆಪಿ ಕಾರ್ಯಕರ್ತೆಗ ವಿವಸ್ತ್ರ ಪ್ರಕರಣ ಆಸ್ಪತ್ರೆಯಲ್ಲೇ ಪಾಲಿಕೆ ಕೈ ಸದಸ್ಯೆ ಕಲ್ಲಕುಂಟ್ಲ ವಿಚಾರಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಾಂಗ್ರೆಸ್ನ ಸದಸ್ಯೆ ಸುವರ್ಣ ಕಲ್ಲಕುಂಟ್ಲ ಈವರೆಗೆ ಪ್ರಶಾಂತ ಬೊಮ್ಮಾಜಿ, ಸುಜಾತಾ ಸಹೋದರ ಮರ್ಯಾದಾಸ್, ಸುಜಾತಾ ಹಂಡಿತಾಗಿ ಕಮಲವ್ವಳ ವಿಚಾರಣೆ ಆಗಿದೆ. ಸಿಐಡಿ ಅಧಿಕಾರಿಗಳು ಇಷ್ಟು ಮಂದಿನ ವಿಚಾರಣೆ ಮಾಡಿದ್ದಾರೆ. ಸುವರ್ಣ ಕಲ್ಲಕುಂಟ್ಲ ವಿಚಾರಣೆ ಒಂದು ಬಾಕಿ ಉಳಿಸ್ಕೊಂಡಿದ್ದಾರೆ ಸಿಐಡಿ ಅಧಿಕಾರಿಗಳು. ಪೊಲೀಸರು ಬಂಧಿಸುವ ವೇಳೆ ಕುಸಿದು ಬಿದ್ದಿದ್ದ ಸುವರ್ಣ ಕಲ್ಲಕುಂಟ್ಲ ಇದೀಗ ಕಿಮ್ಸ್ನಲ್ಲಿ ಸುವರ್ಣ ಕಲ್ಲಕುಂಟ್ಲ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆಯಂತೆ. ಸೊ ಈ ಬೆನ್ನಲ್ಲೇ ನೋಟಿಸ್ ನೀಡಿ ವಿಚಾರಣೆಯನ್ನ ನಡೆಸಲಿದ್ದಾರೆ ಸಿಐಡಿ. ಕಿಮ್ಸ್ ಆಸ್ಪತ್ರೆಯಲ್ಲಿಯೇ ಸುವರ್ಣ ವಿಚಾರಣೆಯನ್ನ ನಡೆಸೋದಕ್ಕೆ ತಯಾರಿ ಮಾಡಿಕೊಳ್ಳಲಾಗಿದೆ. ಈ ವಿವಸ್ತ್ರ ಪ್ರಕರಣದಲ್ಲಿ ಸುವರ್ಣ ಕಲ್ಲಕುಂಟ್ಲ ಸೇರಿದಂತೆ 9 ಜನರ ಮೇಲೆ ಎಫ್ಐಆರ್ ಆಗಿದೆ. ಸುವರ್ಣ ಕಲ್ಲಕುಂಟ್ಲ, ಡೇವಿಡ್ ಮತ್ತು ಇತರರ ಮೇಲೆ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಸುಜಾತಾ ಸಹೋದರ ಮರ್ಯಾದಾಸ್ ನೀಡಿದ ದೂರಿನ ಅನ್ವಯ ಪ್ರಕರಣ ದಾಖಲಾಗಿರೋದು. ಕೊಲೆ ಯತ್ನ, ಜೀವ ಬೆದರಿಕೆ, ಗಲಭೆ ಸೇರಿದಂತೆ 8 ಸೆಕ್ಷನ್ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಾರೆ. ಸೊ ಈಗಾಗಲೇ ಈ ಪ್ರಕರಣದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೂಡ ಪಡ್ಕೊಳ್ಳಲಾಗಿದೆ, ದಾಖಲೆಗಳನ್ನು ಪಡ್ಕೊಂಡಿದ್ದಾರೆ, ಪೊಲೀಸರ ಬಳಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಕೆಲವರನ್ನ ಆಲ್ರೆಡಿ ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ. ಇವತ್ತು ಸುವರ್ಣ ಅವರನ್ನ ವಿಚಾರಣೆಗೆ ಒಳಪಡಿಸಬಹುದಾದ ಸಾಧ್ಯತೆ ಇದೆ. ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಅವರು ಟ್ರೀಟ್ಮೆಂಟ್